ಪರಿಷತ್ತು ಚುನಾವಣೆಯ ವಿಚಾರದಲ್ಲಿ ರಘುಪತಿ ಭಟ್ಗೆ ಈಗ ಸಂಕಷ್ಟ ಎದುರಾಗಿದೆ. ಮಾಜಿ ಶಾಸಕ ರಘುಪತಿ ಭಟ್ಗೆ ರಾಜ್ಯ ಬಿಜೆಪಿಯಿಂದ ನೋಟಿಸ್ ಜಾರಿಯಾಗಿದೆ. ಪರಿಷತ್ತು ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧಿಸಿದ್ದಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಈಗಾಗಲೇ ಬಂಡಾಯ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ದಂತಹ ರಘುಪತಿ ಭಟ್ಗೆ ರಾಜ್ಯ ಬಿಜೆಪಿಯಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಪರಿಷತ್ತು ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಬೇಡಿ ಅಂತ ಸೂಚನೆ ಕೊಡಲಾಗಿತ್ತು. ಹಾಗಿದ್ರೂ ಕೂಡ ಬಂಡಾಯವೆದ್ದಿದ್ದಕ್ಕೆ ನೀವು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತ ಸಮಿತಿ ಮುಂದೆ ಸ್ಪಷ್ಟೀಕರಣವನ್ನ ನೀಡಬೇಕು ಅಂತ ಈಗಾಗಲೇ 2 ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ. 2 ದಿನಗಳಲ್ಲಿ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಏನಿದೆ ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಮಾಜಿ ಶಾಸಕ ರಘುಪತಿ ಭಟ್. ಈಗಾಗಲೇ ಬಂಡಾಯವೆದ್ದಿದ್ದಂತಹ ರಘುಪತಿ ಭಟ್ಗೆ ಒಂದಷ್ಟು ಸಂಕಷ್ಟ ಎದುರಾಗಿದೆ. ಯಾಕೆ ಬಂಡಾಯ ಎದ್ರು ಅದರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡಬೇಕು ಅಂತ ರಾಜ್ಯ ಬಿಜೆಪಿ ಶಿಸ್ತು ಕಮಿಟಿ ಏನಿದೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ರಘುಪತಿ ಭಟ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಒಳಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ರಘುಪತಿ ಭಟ್ ಈಗಾಗಲೇ ಮೊದಲಿಂದ ಕೂಡ ಹೇಳ್ತಾ ಇದ್ರು, ವಿಧಾನಸಭಾ ಚುನಾವಣೆಯಲ್ಲೂ ನನಗೆ ಟಿಕೆಟ್ ಮಿಸ್ ಆಗಿದೆ, ಅಟ್ಲೀಸ್ಟ್ ಈ ವಿಧಾನ ಪರಿಷತ್ತು ಚುನಾವಣೆಯಲ್ಲಾದರೂ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೆ, ಆದರೆ ನನಗೆ ಟಿಕೆಟ್ ಮಿಸ್ ಮಾಡಿದ್ದಾರೆ, ಕಾರಣ ಕೊಡಿ ಅಂತ ಅವ್ರು ಕೂಡ ಕೇಳ್ತಾ ಇದ್ರು. ಈಗ ಅವರ ವಿರುದ್ಧ ನೋಟಿಸ್ ಜಾರಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಈಗಾಗಲೇ ರಘುಪತಿ ಭಟ್ ಪದೇ ಪದೇ ಅಸಮಾಧಾನ ಹೊರ ಹಾಕ್ತಾ ಇದ್ರು, ಬಂಡಾಯ ಸ್ಪರ್ಧಿ ಕೂಡ ಆಗಿದ್ದಾರೆ. ಅವರ ವಿರುದ್ಧ ಈಗ ನೋಟಿಸ್ ಜಾರಿಯಾಗಿದೆ. 2 ದಿನಗಳ ಒಳಗೆ ಉತ್ತರ ಕೊಡಬೇಕಂತೆ. ರಘುಪತಿ ಭಟ್ ಇದ್ರ ಬಗ್ಗೆ ಏನಂತಾರೆ, ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ಯಾವಾಗ ರಘುಪತಿ ಭಟ್ ಅವರು ಸ್ಪರ್ಧೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ತಾರೋ, ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೋ, ಇದಾದ ಬಳಿಕ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾರೆ. ನಾನು ವಿಧಾನಸಭೆಯ ಒಂದು ಟಿಕೆಟ್ ಅನ್ನ ಕೂಡ ಬಿಟ್ಕೊಟ್ಟಿದೆ, ಅಂದ್ರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯಶ್ಪಾಲ್ ಸುವರ್ಣಗೆ ಬಿಟ್ಕೊಟ್ಟಿದೆ. ಆದ್ರೆ ಪರಿಷತ್ ಚುನಾವಣೆಯಲ್ಲಿ ನನಗೆ ಖಂಡಿತವಾಗ್ಲೂ ಕೂಡ ಅವಕಾಶ ಸಿಗುತ್ತೆ, ಈ ಹಿಂದೆ ಕೂಡ ಪರಿಷತ್ ಚುನಾವಣೆಯಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೈಕಮಾಂಡ್ ಭರವಸೆಯನ್ನ ನೀಡಿತ್ತು. ಆದ್ರೆ ಈ ಬಾರಿ ನನಗೆ ಇದನ್ನ ಅವಕಾಶವನ್ನ ನಿರಾಕರಿಸಲಾಗಿದೆ. ಈ ಕಾರಣದಿಂದಾಗಿ ನಾನು ನನ್ನ ಕಾರ್ಯಕರ್ತರ ಪರವಾಗಿ ನಾನು ಪಕ್ಷವನ್ನ ಚುನಾವಣೆಯನ್ನು ಎದುರಿಸ್ತಾ ಇದ್ದೇನೆ. ಇದು ಬಿಜೆಪಿ ಪಕ್ಷದ ವಿರುದ್ಧವಾಗಿ ನಾನು ಸ್ಪರ್ಧೆ ಮಾಡ್ತಾ ಇರುವಂತದ್ದಲ್ಲ. ಪರಿಷತ್ ಚುನಾವಣೆಯಲ್ಲಿ ಯಾವುದೇ ರೀತಿಯ ಚಿಹ್ನೆಯ ಬಳಕೆ ಅನ್ನುವಂಥದ್ದು ಆಗೋದಿಲ್ಲ. ನಾನು ನನ್ನ ಕಾರ್ಯಕರ್ತರ ಪರವಾಗಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ, ಸ್ಪರ್ಧೆಯ ಬಳಿಕವೂ ನಾನು ಬಿಜೆಪಿಯಲ್ಲಿ ಇರ್ತೀನಿ ಅನ್ನುವ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಇದರೊಂದಿಗೆ ನನಗೆ ಮೇ 20 ನೋಟಿಸ್ ಕೂಡ ಬರಬಹುದು ಬಿಜೆಪಿಯಿಂದ ಅನ್ನುವಂಥ ರೀತಿಯ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಇದೀಗ ರಾಜ್ಯ ಬಿಜೆಪಿ ಕಡೆಯಿಂದ ಒಂದು ನೋಟಿಸ್ ಕೂಡ ಬಂದಿರುವಂತದ್ದು. ಶಿಸ್ತು ಸಮಿತಿಯಿಂದ ಈ ನೋಟಿಸ್ ಬಂದಿದೆ. ಲಿಂಗರಾಜ್ ಪಾಟೀಲ್ ಎನ್ನುವಂತವರ ಹೆಸರಿನಲ್ಲಿ ಈ ಒಂದು ನೋಟಿಸ್ ಬಂದಿರುವಂತದ್ದು. ಏನು ಬಂಡಾಯ ಅಭ್ಯರ್ಥಿಯಾಗಿ ಬಾರಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ದಿನದೊಳಗೆ ನೋಟಿಸ್ಗೆ ಪ್ರತಿಕ್ರಿಯೆಯನ್ನ ನೀಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಇದರಲ್ಲಿ ಮಾಡಲಾಗಿದೆ. ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿರುವಂತದ್ದು. ಇದರೊಂದಿಗೆ ಶಿಸ್ತು ಸಮಿತಿಯ ಎದುರು ಸ್ಪಷ್ಟೀಕರಣವನ್ನ ಕೂಡ ನೀಡಬೇಕು. 2 ದಿನದೊಂದು ಕಾಲಾವಕಾಶ ಮಾತ್ರ ಇದಕ್ಕೆ ಇರುವಂತದ್ದು ಅನ್ನುವಂತಹ ರೀತಿಯ ಒಂದು ನೋಟಿಸ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಘುಪತಿ ಭಟ್ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕು. ಯಾಕಂದ್ರೆ ಈ ಹಿಂದೆ MP ಚುನಾವಣೆಗೆ ಈಶ್ವರಪ್ಪನವರು ಬಂಡಾಯ ನಿಂತ ಸಂದರ್ಭ ಅವರನ್ನ ಉಚ್ಚಾಟಿಸುವಂತ ಪ್ರಕ್ರಿಯೆ ನಡೆದಿತ್ತು. ಹಾಗಾಗಿ ರಘುಪತಿ ಭಟ್ ವಿಚಾರದಲ್ಲೂ ಕೂಡ ಇಂಥದ್ದೇ ಒಂದು ಬೆಳವಣಿಗೆ ಆಗಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ರಘುಪತಿ ಭಟ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ರು, ಉಚ್ಚಾಟನೆ ಮಾಡಿದ್ರು, ಪರವಾಗಿಲ್ಲ, ನಾನು ಬಿಜೆಪಿ ಬಂಡಾಯವಾಗಿ ನಾನು ಸ್ಪರ್ಧೆ ಮಾಡುವಂತದ್ದು ಖಚಿತ, ಬಳಿಕವೂ ಕೂಡ ನಾನು ಉಚ್ಚಾಟನೆ ಮಾಡಿದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅನ್ನುವಂತ ಒಂದು ಪ್ರತಿಕ್ರಿಯೆಯನ್ನು ಮೊದಲೇ ನೀಡಿದ್ರು. ಹಾಗಾಗಿ ಈಗ ಅವರು ಏನೊಂದು ಚರ್ಚೆಗಳು ನಡೀತಾ ಇತ್ತು ಅದಕ್ಕೆ ಪೂರಕವಾಗಿ ಈಗ ಒಂದು ಬೆಳವಣಿಗೆ ನಡೆದಿದೆ. ಇದು ಮುಂದೆ ಇನ್ನೊಂದು ಹಂತಕ್ಕೆ ಹೋಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಇವೆ. ಸೌಖ್ಯ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.